ನೇಲ್ ಆರ್ಟ್ ಮಾಡಿಕೊಳ್ಳುವುದು ಇತ್ತೀಚೆಗೆ ಫ್ಯಾಷನ್. ಆದ್ರೆ ಒಂದು ನೇಲ್ ಆರ್ಟ್ ಮಾಡಿಕೊಂಡ ಮೇಲೆ ಅದನ್ನ ಅಳಿಸಲು ಪುನಃ ಮತ್ತೊಂದು ನೇಲ್ ಆರ್ಟ್ ಮಾಡಿಕೊಳ್ಳಲು ಕನಿಷ್ಠ ಪಕ್ಷ 2-3 ದಿನವಾದ್ರೂ ಕಳೀತಾರೆ ಮಹಿಳೆಯರು. ಆದ್ರೆ ಗಂಟೆಗೊಂದು ಬಾರಿ ನೇಲ್ ಆರ್ಟ್ ಸರಳವಾಗಿ ಚೇಂಜ್ ಮಾಡ್ಕೊಳ್ಬಹುದು ಅಂತಾರೆ ನಮ್ಮ ಸಿರಿ ಸಖಿ. ಆಶ್ಚರ್ಯ ಆಗಿರ್ಬೇಕು ಅಲ್ವಾ? ಹಾಗಾದ್ರೆ ಆ ನೇಲ್ ಆರ್ಟ್ ಯಾವುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇದುವರೆಗೂ ನೀವು ನೇಲ್ ಆರ್ಟಲ್ಲಿ ಎಷ್ಟೊಂದು ಟೆಕ್ನಿಕ್ಸ್ ನೋಡಿರ್ಬೋದು. ಸ್ಟಿಕ್ಕರ್ಸ್ ಹಾಕ್ಕೊಳ್ಳೋದಾಗಲಿ ಅಥವಾ ಪ್ರಿಂಟಿಂಗ್ ಮಾಡ್ಕೊಳ್ಳೋದಾಗಲಿ ಅಥವಾ ಆಕ್ರಿಲಿಕ್ ಪೇಂಟಿಂಗ್ ಅಂತೆ ಆ ಥರ ಎಷ್ಟೊಂದು ವೆರೈಟೀಸ್ ನೋಡಿದ್ದೀರಾ. ಇವತ್ತು ನಾನು ನಿಮಗೆ ಪೆನ್ಸಿಲಲ್ಲಿ ಡ್ರಾಯಿಂಗ್ ಪೆನ್ಸಿಲ್, ನಾರ್ಮಲ್ ನೀವು ಮನೇಲಿ ಪೆನ್ಸಿಲ್ ಯೂಸ್ ಮಾಡ್ತೀರಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಡ್ರಾಯಿಂಗ್ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಪೆನ್ಸಿಲ್ ನೇಲ್ ಆರ್ಟ್ ಮಾಡ್ಲಿಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: ಡ್ರಾಯಿಂಗ್ ಪೆನ್ಸಿಲ್, ಚಾರ್ಕೋಲ್ ಪೆನ್ಸಿಲ್, ಕಲರ್ ಚಾರ್ಕೋಲ್ ಪೆನ್ಸಿಲ್, ಫೇಕ್ ನೇಲ್ಸ್, ಬಫರ್, ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಷ್ ಮತ್ತು ಫೇಕ್ ನೇಲ್ ಸ್ಟ್ಯಾಂಡ್. ಫಸ್ಟ್ ನೇಲ್ ಆರ್ಟ್ ಮಾಡೋಕ್ಕೆ ಮುಂಚೆ ನಾವು ನೇಲ್ಸ್ನ ರೆಡಿ ಮಾಡ್ಕೋಬೇಕು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಾಕ್ಕೊಂಡು, ಪ್ರಿಫರಬಲಿ ವೈಟ್ ಕಲರ್ ಹಾಕ್ಕೊಂಡ್ರೆ ಪೆನ್ಸಿಲ್ ನೇಲ್ ಆರ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಬಫರಲ್ಲಿ ರಫ್ ಸೈಡ್ ಇರುತ್ತಲ್ಲ ಅದರಲ್ಲಿ ಬಫ್ ಮಾಡ್ಕೋಬೇಕು ನೇಲ್ ಪಾಲಿಷ್ನ. ಅವಾಗ ಏನಾಗುತ್ತೆ, ಈ ಗ್ಲಾಸಿ ಸರ್ಫೇಸ್ ಬಂದು ನಿಮಗೆ ರಫ್ ಸರ್ಫೇಸ್ ಆಗಿ ಪೇಂಟ್ ಅಥವಾ ಪೆನ್ಸಿಲ್ ಚೆನ್ನಾಗಿ ಮೂವ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಬಫ್ ಮಾಡ್ಕೊಳ್ಳಿ. ಗ್ಲಾಸಿ ಇರಬಾರ್ದು, ಸ್ಮೂತಾಗಿರಬಾರ್ದು, ಸ್ವಲ್ಪ ರಫ್ ಪೇಪರ್ ಸರ್ಫೇಸ್ ಆಗಬೇಕಿದು. ಇದೀಗ ರೆಡಿಯಾಗಿದೆ. ಇದನ್ನು ಸಪೋರ್ಟಿಗೋಸ್ಕರ ನೇಲ್ ಸ್ಟ್ಯಾಂಡಿಗೆ ಹಾಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೋಬೋದು. ಇಲ್ಲಿ ನಾನಿವತ್ತು ನಿಮಗೆ ಸಿರಿ ಅಂತ ಬರಿತಾ ಇದ್ದೀನಿ, ಅದನ್ನು ಶೇಡಿಂಗ್ ಮಾಡೋಣ. ಈಗ ನಾನು ಚಾರ್ಕೋಲ್ ಪೆನ್ಸಿಲಲ್ಲಿ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ ಶೇಡಿಂಗ್ ಮಾಡೋಕ್ಕೆ. ಇದು ಕಲರ್ ಚಾರ್ಕೋಲ್ ಪೆನ್ಸಿಲು, ಅದರಲ್ಲೂ ಫಿಲ್ ಮಾಡ್ಕೋಬೋದು. ಇಲ್ಲ ಇವತ್ತು ಫುಲ್ಲು ಶೇಡಿಂಗ್ಸಲ್ಲೇ ಡ್ರಾ ಮಾಡ್ಕೊಳ್ಳೋಣ. ಜನರಲಿ ಜನ ಎಷ್ಟೊಂದು ಟೆಕ್ನಿಕ್ಸಲ್ಲಿ ಮಾಡ್ತಿರ್ತಾರೆ. ಸೊ ಇದೊಂದು ಹೊಸ ಟೆಕ್ನಿಕ್ಕು, ಪೆನ್ಸಿಲಿಂದಾನೇ ಡ್ರಾ ಮಾಡೋಂಗೆ. ಅಂದರೆ ನೀವು ಕ್ಯಾನ್ವಸ್ ಮೇಲೆ ಪೇಂಟಿಂಗ್ ಮಾಡಿರ್ತೀರಲ್ಲ ಅದೇ ಟೆಕ್ನಿಕಲ್ಲಿ ಶೇಡೆಡ್ ಪೆನ್ಸಿಲ್ ಆರ್ಟಲ್ಲಿ ನೇಲ್ಸ್ ಮೇಲೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕಾದ್ರೆ ಪೆನ್ಸಿಲ್ ಆರ್ಟ್ ಒಂದು ಕಾನ್ಸೆಪ್ಟ್ ಮಾಡ್ಕೋಬೋದು ಅಂತ. ಹಾಗಾಗಿ ಇದೇನು ನೀವೇನು ಯಾವುದೋ ಒಂದು ಅಂಗಡೀಲಿ ಸ್ಪೆಷಲ್ ಪೆನ್ಸಿಲ್ ಹುಡ್ಕೊಂಡು ಹೋಗಬೇಕು ಅಂತೇನಿಲ್ಲ, ಮನೇಲಿರೋ ಪೆನ್ಸಿಲಲ್ಲೇ ಆರ್ಟ್ನ ಮಾಡ್ಕೋಬೋದು. ಸೊ ಈಗ ನಿಮಗೆ ಡ್ರಾಯಿಂಗ್ ಯಾವ ಥರ ಬೇಕೋ ಆ ಥರ ಮುಗಿಸಿಟ್ಕೊಂಡ್ಮೇಲೆ ಈ ಥರ ಫಿನಿಶ್ ಆಗುತ್ತೆ. ಇದನ್ನು ಟಾಪ್ ಕೋಟಲ್ಲಿ ಸೀಲ್ ಮಾಡಿದ್ರೆ ನಿಮ್ಮ ಪೆನ್ಸಿಲ್ ಆರ್ಟ್ ಹಾಗೆ ಇರುತ್ತೆ, ವಾಶ್ ಆದ್ರೂ ಏನೂ ಆಗೋದಿಲ್ಲ. ಸೊ ಒಂದು 5-6 ಡೇಸ್ ಹಾಗೆ ಇರುತ್ತೆ. ಸೊ ಈಗ ಇದಕ್ಕೆ ಟಾಪ್ ಕೋಟ್ ಹಾಕೋಣ. ಒಂದು ಗ್ಲಾಸಿ ಫಿನಿಶ್ ಬರುತ್ತೆ. ಇಲ್ಲ ನೀವು ಇದಕ್ಕೆ ಗ್ಲಿಟರ್ ಟಾಪ್ ಕೋಟ್ ಬರುತ್ತಲ್ಲ ಟ್ರಾನ್ಸ್ಪರೆಂಟು, ಅದನ್ನು ಯೂಸ್ ಮಾಡ್ಬೋದು. ಗ್ಲಿಟರ್ಸಲ್ಲೇ ತುಂಬ ವೆರೈಟೀಸ್ ಬರುತ್ತೆ. ಸ್ಟಾರ್ಸ್ ಗ್ಲಿಟರ್ ಅಂತೆ, ಸ್ಪಾರ್ಕಲ್ ಗ್ಲಿಟರ್ಸು, ನಿಮಗೆ ನಿಯಾನ್ ಕಲರ್ಸಲ್ಲಿ ಬರುತ್ತೆ ಈಗ ಟಾಪ್ ಕೋಟ್ಸಲ್ಲಿ. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವತ್ತು ನಾನು ನಿಮಗೆ ಒಂದು ಡ್ರಾಯಿಂಗ್ ಮಾಡೋದು ತೋರಿಸಿದ್ದೀನಿ. ಅದೇ ಥರ ನಿಮಗೆ ತುಂಬ ವೆರೈಟೀಸಲ್ಲಿ ಡ್ರಾ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಡಿಸೈನ್ಸ್ ಫ್ಯಾಷನ್ ಬೇಸ್ ಮೇಲೆ ನಾನು ಡ್ರಾ ಮಾಡಿದ್ದೀನಿ. ಇಲ್ಲಿ ಲಿಪ್ಸ್ಟಿಕ್ ಅಂತೆ, ನೇಲ್ ಪಾಲಿಷ್ ಅಂತೆ, ಹಾಗೆ ಲಿಪ್ಸ್ ಡ್ರಾ ಮಾಡಿದ್ದೀನಿ, ಸ್ವಲ್ಪ ವರ್ಡ್ಸ್ ಬರೆದಿದೆ. ಸೊ ನೀವು ಫಂಕಿಯಾಗಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಬರ್ಕೋಬೋದು. ಇಲ್ಲಿ ಕ್ಯಾನ್ವಾಸ್ ಪೇಂಟಿಂಗ್ ಥರ ಐಸ್ನ ಡ್ರಾ ಮಾಡಿದ್ದೀನಿ. ಐಸಲ್ಲಿ ನಿಮಗೆ ಲೈಟ್ ಎಫೆಕ್ಟು ಕಾಣ್ತಾ ಇದೆ. ಅಂದರೆ ಪೆನ್ಸಿಲ್ ಶೇಡಿಂಗ್ ಅಂತಂದ್ರೇ ನಾವು ನ್ಯಾಚುರಲ್ ಆಗಿ ಏನು ಬ್ಯೂಟಿನ ಡ್ರಾ ಮಾಡ್ಲಿಕ್ಕೆ ಹೋಗ್ತೀವೋ ಆ ಥರ ಟೆಕ್ನಿಕ್ಕು. ಫೇಸ್ ಆಗಲಿ, ಫೀಚರ್ಸ್ ಆಗಲಿ ಅಥವಾ ಗಾರ್ಮೆಂಟ್ ಡಿಸೈನಿಂಗ್ ಆಗಲಿ, ಸೊ ಇಲ್ಲಿರೋ ಎಲ್ಲ ಕಲೆಕ್ಷನ್ ಬಂದ್ಬಿಟ್ಟು ನಿಮಗೆ ಫ್ಯಾಷನ್ ಜ್ಯುವೆಲ್ರಿ ಆಗಲಿ ಅಥವಾ ಮೇಕಪ್ ರಿಲೇಟೆಡು, ಬರೀ ಐಸು, ಸೂಯಿಂಗು ಆ ಥರ ಕಾನ್ಸೆಪ್ಟ್ ಮೇಲೆ ಬರೀ ಫ್ಯಾಷನ್ ಥೀಮ್ ಇಟ್ಕೊಂಡು ಇಲ್ಲಿ ಕಂಪ್ಲೀಟ್ ಸೆಟ್ಟು ನೇಲ್ ಆರ್ಟ್ ಮಾಡಿದೆ. ಸೊ ಇದೇ ರೀತಿ ನೀವು ಯಾವ ಡಿಸೈನ್ ಬೇಕಾದರೂ ಡ್ರಾ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಎರೇಸರಲ್ಲಿ ರಬ್ ಮಾಡಿ ಮತ್ತೇನೂ ಡ್ರಾ ಮಾಡ್ಕೋಬೋದು.
ಸೊ ಜನರಲಿ ನಾವು ನೇಲ್ ಆರ್ಟ್ ಅಂದರೆ ತುಂಬ ಗ್ಲಾಮ್ರಸ್ ಆಗಿ ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ. ಇದೊಂದು ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನೀವು ಯೂನೀಕ್ ಆಗಿ ಇರ್ತೀರಾ. ನಿಮ್ಮ ಡಿಸೈನಿಂಗ್ ಕಾನ್ಸೆಪ್ಟು ಪೆನ್ಸಿಲಲ್ಲಿ ಡ್ರಾ ಮಾಡೋದ್ರಿಂದ ಒಂದು ಯುನೀಕ್ ಡಿಸೈನ್ನ ನೀವು ಡ್ರಾ ಮಾಡ್ಕೋಬೋದು. ನೀವು ಈ ಥರ ನೇಲ್ ಆರ್ಟ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ ಡ್ರಾ ಮಾಡಲಿಕ್ಕೆ. ಸೊ ನಾನು ಅನ್ಕೋತೀನಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಗ್ಲಾಮರಸ್ ಆಗಿ ಕಾಣ್ತೀರಾ ಅಂತ. ನೋಡಿದ್ರಲ್ಲ ಪೆನ್ಸಿಲ್ ನೇಲ್ ಆರ್ಟ್ನ ಚಮತ್ಕಾರ. ನೀವು ಕೂಡ ಉಗುರಿನ ಸೌಂದರ್ಯ ಪ್ರಿಯರಾಗಿದ್ರೆ ಒಂದೇ ನೇಲ್ ಆರ್ಟ್ 3-4 ದಿನದವರೆಗೆ ಉಳಿಸಿಕೊಂಡು ಬೇಜಾರಾಗಿದ್ರೆ ಪೆನ್ಸಿಲ್ ನೇಲ್ ಆರ್ಟ್ ಮನೆಯಲ್ಲೇ ನೀವೇ ಮಾಡ್ಕೊಳ್ಬಹುದು. ಪ್ರತಿ ಪಾರ್ಟಿ ಫಂಕ್ಷನ್ಗೂ ಕೂಡ ಸ್ಟೈಲಿಶ್ ಆಗಿ ಹೋಗ್ಬೋದು.